ವಿಶೇಷ ಚೇತನಿಕರ ಕಲ್ಯಾಣ ಕಾರ್ಯಕ್ರಮ ಶೇಕಡಾ 5 ಎಸ್ಎಫ್ಸಿ 2024 ಹಾಗೂ 25ನೇ ಯೋಜನೆಯ ಅಡಿಯಲ್ಲಿ 4 ಜನ ಅಂಗವಿಕಲರಿಗೆ ಸುಮಾರು 2,25,000 ರೂಪಾಯಿಗಳ ಸಹಾಯಧನವನ್ನು ಹಾಸನ ಜಿಲ್ಲೆ ಅರಸೀಕೆರೆ ನಗರಸಭೆ ವತಿಯಿಂದ ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಹಾಗೂ ಆಯುಕ್ತರಾದ ಕೃಷ್ಣಮೂರ್ತಿ ಅವರು ಫಲಾನುಭವಿಗಳಿಗೆ ವಿತರಿಸಿದರು. ಇನ್ನು ಫಲಾನುಭವಿಗಳಾದ ಸುದರ್ಶನ್, ಭೀಮೇಶ್, ಪ್ರಶಾಂತ್, ಸುಹಾನ್ ಇವರುಗಳಿಗೆ ಸಹಾಯಧನದ ಚೆಕ್ ವಿತರಣೆ ಮಾಡಿ ಮಾತನಾಡಿದ ಅವರು, ಕೆಲವರು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದು ಅವರಿಗೆ ಉತ್ತರ ಕೊಡಬೇಕಾಗಿದೆ. ಈ ಹಿಂದೆ ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ ಕೋರಿ 236 ಅರ್ಜಿಗಳು ಬಂದಿದ್ದು, ಅಷ್ಟು ಅರ್ಜಿಗಳನ್ನು ಪರಿಶೀಲಿಸಿ ಹಣವನ್ನು ನೀಡಿದ್ದೇವೆ. ಆದರೆ ಕೆಲವು ಜನ ಒಂದು ಕೋಮಿನ ಜನರಿಗೆ ಮಾತ್ರ ಸಹಾಯಧನವನ್ನು ನೀಡುತ್ತಿದ್ದಾರೆ ಎಂದು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಇಂದು ಮಾಧ್ಯಮದ ಮುಂದೆ ಸಹಾಯಧನದ ಹಣವನ್ನು ನೀಡಬೇಕಾದ ಸಂದರ್ಭ ಬಂದಿದೆ. ಇದು ಪ್ರಚಾರಕ್ಕಾಗಿ ಅಲ್ಲ, ಕೆಲವರಿಗೆ ಉತ್ತರ ಕೊಡುವ ಸಲುವಾಗಿ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ಶೇಕಡಾ 5ರ ಅಡಿಯಲ್ಲಿ ಅಂಗವಿಕಲರಿಗೆ ವೈದ್ಯಕೀಯ ಭತ್ಯೆ ಕೊಡುವಂಥ ಹಣವನ್ನು ಏನಿವತ್ತು 2,25,000 ರೂಪಾಯಿ ಹಣ ಇತ್ತು. ಈ ಹಣವನ್ನು ನಾವು ಇವರ ವೈದ್ಯಕೀಯ ವೆಚ್ಚಕ್ಕೆ ನಾವು 2,25,000 4 ಜನ ಫಲಾನುಭವಿಗಳಿಗೆ ನಾವು ನಗರಸಭೆ ವತಿಯಿಂದ ನಾವು ಪಾವತಿ ಮಾಡ್ತಾ ಇದ್ವಿ. ಅದರಲ್ಲಿ 15,000 ರೂಪಾಯಿ ಸುದರ್ಶನ್ ಅಂತ, 1 ಲಕ್ಷ ರೂಪಾಯಿ ಭೀಮೇಶ್, 1 ಲಕ್ಷ ರೂಪಾಯಿ ಭೀಮೇಶ್ ಅವರಿಗೆ, ಪ್ರಶಾಂತ್ ಅವ್ರಿಗೆ 25,000, ಸೋಹನ್ ಅವರಿಗೆ 85,000 ರೂಪಾಯಿಗಳು, 2,25,000 ರೂಪಾಯಿಗಳು ನಾವು ಅಂಗವಿಕಲರಿಗೆ ಇವತ್ತು ವೈದ್ಯಕೀಯ ವೆಚ್ಚಕ್ಕೆ ನಾವು ಕೊಡ್ತಾ ಇದ್ದೀವಿ ನಗರಸಭೆ ವತಿಯಿಂದ ಅಂತ ಹೇಳಿ ನಾನು ಈ ಮುಖಾಂತರ ಹೇಳಕ್ ಬರ್ತೀನಿ. ಯಾಕೆ ಇವತ್ತು ಈ ಪ್ರಚಾರ ಮಾಡ್ಕೊಳ್ಳೋ ಉದ್ದೇಶ ಏನಿದೆ ಅಂದರೆ, ಕೆಲವು ಅರಸೀಕೆರೆ ನಗರಸಭೆ ನಡೆಯುವಂಥ ಅಭಿವೃದ್ಧಿ ಕಾರ್ಯಗಳು ಅವರು ತಡ್ಕೊಳ್ಳಾಗ್ದಲೆ ಇವತ್ತು ಒಂದು ಸಮಾಜದ ಒಬ್ಬ ವ್ಯಕ್ತಿಯಲ್ಲಿ ಕೂತಿಯಾನೆ ಎಲ್ಲ ಹಣವನ್ನು ಅದೇ ಸಮಾಜಕ್ಕೆ ನಿಯೋಗ ಮಾಡ್ತಾರೆ ಅಂತ ಎಲ್ಲ ಅವರು ಆರೋಪ ಮಾಡ್ತಾರೆ. ಆ ದೃಷ್ಟಿಯಿಂದ ಇವತ್ತು ನಾವು ಸೋಷಿಯಲ್ ಮೀಡಿಯಾದಾಗಲಿ ಪತ್ರಿಕೆ ಇದಕ್ಕೆ ಕರೆದು ನಾವು ಕೊಡಬೇಕು ಅನ್ನೋ ಒಂದು ಬಿಟ್ಟರೆ ನಾವು ಇನ್ನೇನು ಅವ್ರಿಗೆ ಸಿಗಂತ ನ್ಯಾಯಯುತವಾಗಿ ಹಣ ಅವ್ರು ಸಿಗ್ತಾ ಇದೆ ಬಿಟ್ಟರೆ ನಾವು ಪ್ರಚಾರ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ. ಯಾಕಂದರೆ ಈ ಹಿಂದೆನೂ 236 ಜನ ಫಲಾನುಭವಿಗಳು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅರ್ಜಿ ಹಾಕಿದ್ರು. 236 ಜನಕ್ಕೂ ಕೊಟ್ಟಿದ್ದೀವಿ, ನಾವು ಒಬ್ರು ಇಲ್ಲದೆ ಕೊಟ್ಟಿದ್ದೀವಿ. ಆದರೂ ನಮ್ಮ ಮೇಲೆ ಆರೋಪ ಎಲ್ಲ ಒಂದೇ ಕೋಮಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಮಾಡೋ ಉದ್ದೇಶದಿಂದ ಇವತ್ತು ಏನು ವೈದ್ಯಕೀಯ ವೆಚ್ಚದಲ್ಲಿ ಇವತ್ತು ಕೊಡ್ತಾ ಇದ್ದೀವಿ. ಅವರ ಹೆಸರು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮ್ಗೆ ಆದರೂ ಹೆಸರು ಹೇಳೋಂಥ ಒಂದು ಅವಶ್ಯಕತೆ ಇಲ್ಲ. ಆದರೂ ಅಂದರೆ ಎಲ್ಲ ಒಂದು ಕಡೆ ಜನಗಳಲ್ಲಿ ಯಾವುದು ಎಲ್ಲರ ಸಮಾಜಕ್ಕೆ ಒಂದಾಗಿ ತಗೊಂಡೋಗ್ತಿರೋ ಒಂದು ಭಾವನೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಹೇಳ್ತಾ ಇದ್ದೀವಿ ಬಿಟ್ಟರೆ ಇನ್ನೇನಿಲ್ಲ. ಇದೇ ಥರ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಅರಸೀಕೆರೆ ನಗರಸಭೆ ನಡೀತಾ ಇದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಸಮಾಜ ಬಡಬಗರವಾಗಿ ಅರಸೀಕೆರೆಯಲ್ಲಿ ಅಭಿವೃದ್ಧಿ ಸಿಗ್ತಾ ಇದೆ. ಯಾವ ಸಿಗೋಂಥ ಸವಲತ್ತು ಸಿಗುತ್ತೆ. ನಮಗೆ ನಗರಸಭೆಯಿಂದ ಏನೇನು ಸೌಲಭ್ಯಗಳು ಸಿಗಬೇಕು, ಯಾವ ಥರ ಸಮಸ್ಯೆ ಇಲ್ಲಂಗೆ ಕರೆದು ಕೊಡ್ತಾ ಇದ್ದಾರೆ ಸರ್. ಎಲ್ಲ ಅಮೌಂಟು, ಗಾಡಿ, ನಮಗೆ ಮುಂದೆ ಭವಿಷ್ಯತ್ತಿಗೆ ಏನೇ ಕಷ್ಟ ಸುಖ ಬೇಕಂತ ನೋಡೋಕ್ಕೆ ಅಂತ ಅವರು 24 ಗಂಟೆ ನಿಮ್ಮ ಸೇವೆಯಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಹೆಸರು? ಭೀಮೇಶ್. ಸುದರ್ಶನ್ ಅಂತ, ಅವನು ಇದ್ದು ಕಾಲು ಫ್ರ್ಯಾಕ್ಚರ್ ಆಗಿ ಅವನಿಗೆ ನಡೆಯೋದಕ್ಕೆ ಅಸಾಧ್ಯ ಆಗಿತ್ತು. ನಾವು ಈ ರೀತಿ ಬಂದು ಕೇಳಿದಾಗ ನಮಗಿದ್ರ ಬಗ್ಗೆ ಗೊತ್ತೇ ಇರಲಿಲ್ಲ, ಹೇಳಬೇಕು ಅಂದರೆ ರಾಜಶೇಖರ್ ಸರು ಪಾಪ ಅವರು ಇಲ್ಲ, ಈ ರೀತಿ ಇದೆ, ನಿಮಗೆ ಅವಕಾಶ ಇದೆ, ನೀವು ಹಾಕಿ ಅರ್ಜಿನ ಅಂತ ಹೇಳಿ ಅವರು ಹೇಳಿ, ನಮ್ಮ ಇವರು ಅಧ್ಯಕ್ಷರು ಕೂಡ ಹೇಳಿ, ಅವ್ರ ಮುಂಚೆಯಿಂದನೂ ನಾವು ಅಧ್ಯಕ್ಷನಿಗೆ ಗೊತ್ತಿದೆ, ಕೆಲಸ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಅಂಗವಿಕಲರಿಗೆ